ಕೆಂಪಣ್ಣ, ನಿಮ್ಮ ಮನೆಯ ಎಲೆಕ್ಟ್ರಿಕ್ ಪಾಯಿಂಟ್ ಪ್ಲಂಬಿಂಗ್ ಫಿಟ್ಟಿಂಗ್ ತೋರಿಸಿ, ನಿಮ್ಮ ಮನೆ ಟೂರ್ ಕೂಡ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಪೇಂಟ್ ಬಗ್ಗೆ ಸಾಕಷ್ಟು ಕಾಮೆಂಟ್ಸು ಬಂದವೆ. ನಿನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬಂದವೆ. ಅಂದರೆ ನಿನ್ನೆ ಸೋಮವಾರ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಪೇಂಟ್ ಇಷ್ಟಗಳ ಮಾಡಿದ್ದಾರೆ. ಈ ಭಾಗ ಇಷ್ಟಗಳ ಮಾಡಿದ್ದಾರೆ. ಇವತ್ತು ಮಾಮೂಲಿ ಅಂದರೆ ಸ್ವಲ್ಪ ಲೇಟು, ಇಲ್ಲೇ ಪಕ್ಕದೂರಲ್ಲಿ ಪೇಂಟ್ ಮಾಡ್ತಾಯಿದ್ದು. ಈಗ ಲಗೇಜ್ ಸಮೇತ ಇಲ್ಲಿಗೆ ಬಂದಿದ್ದಾರೆ. ಈಗ ಮಾಮೂಲಿ ಇಲ್ಲೇ ಅಷ್ಟೇ ಆಯ್ತಾರೆ, ಲಗೇಜು ಎಲ್ಲ ತಗೊಬಂದವ್ರೆ, ನೋಡ್ತಾ ಇರ್ಬೋದು. ಮಾಮೂಲಿ ಅಲ್ಲೇ ಬಕೆಟ್ಗಳು, ಮಾಮೂಲಿ ಬಟ್ಟೆ, ಅಡುಗೆ ಮಾಡುವಂಥ ಪಾತ್ರೆಗಳು ಲಗೇಜ್ ಸಮೇತ ಬಂದಿರುವಂಥದ್ದು. 3 ಜನ ಇವರು ಬಂದಿರೋದು. ಅರವಿಂದ್ ಅಂತ ಇವ್ರ ಹೆಸರು. ಇಷ್ಟು ಮಾಡಿದ್ದಾರೆ. ಇದೊಂದು ಇರಲಿಲ್ಲ ಈ ಥರ ಚಿಕ್ಕವು, ಇದೊಂದು ತಗೊಬಂದೆ ಬೇರೆಯವ್ರ ಮನೆಯಲ್ಲಿ ಹೋಗಿ ಇಸ್ಕೊಂಡು, ಮತ್ತು ಇದೊಂದು ಅವರೇ ತಗೊಬಂದಿದ್ದಾರೆ. ಇದೆಲ್ಲ ಕೆಲವರು ಅಂತಾರೆ ಪಟ್ಟಿ ಮೊದಲು ಕ್ಲೀನ್ ಮಾಡ್ಕೋಬೇಕು ಅಂತ. ಎಲ್ಲ ಕ್ಲೀನ್ ಮಾಡಿ ಅಲ್ಲೇ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಪೇಂಟ್ ಮಾಡುವಂಥದ್ದು. ಕಲ್ಲು ಒಂದು ಹೊಡೆದಾಯ್ತು, ಇನ್ನೊಂದು ಕಲ್ಲು ಇಲ್ಲಿ ಕುಣಿಸಿರುವಂಥದ್ದು. ಈ ಭಾಗದಲ್ಲಿ ಮುರಿದೋಗ್ಬಿಡ್ತು. ನಿಮ್ಗೆ ತೋರಿದ್ನ ಹೆಂಗೆ ಕಾಣೆ, ಈ ನೇರ ಕಟ್ಟಾಗಿ ಮುರಿದೋಗ್ಬಿಡ್ತು ಫಸ್ಟ್ ದಿನ ಒಂದು ಕುಣಿಸ್ಬೇಕಾದ್ರೆ. ಇದು ಬಂದು 13,000. ಇವೆರಡು ಕಲ್ಲೇ 13,000 ರೂಪಾಯಿ. ಕಿಚನ್ ಕಲ್ಲು ಇವೆರಡು ಕಲ್ಲಿಗೆ 13,000 ತಗೊಂಡವ್ರೆ. ಏನೋ ಹಿಂಗೆ ಪಟ್ಟಿ ಕಟ್ಟೈತಿ ಅಂದ್ಬಿಟ್ಟು. ಪಟ್ಟಿ ಕಟ್ಟಿಲ್ಲ, ನಾರ್ಮಲ್ ಇತ್ತು ಮೊದಲು ತಂದಿದ್ದು, ನಾರ್ಮಲ್ ಇತ್ತು, ಅದು ಮುರಿದೋದ್ದು. ಆಮೇಲೆ ಈಗ ಈ ಥರ ಪಟ್ಟಿ ಕಟ್ಸಿರುವಂಥದ್ದು, ಪಟ್ಟಿ ಕಟ್ಸ್ಕೊಂಡು ತಗೊಂಬಂದಿರುವಂಥದ್ದು. ಮಾಮೂಲಿ ಕುಡಿಯೋಕ್ಕೆ ಫಿಲ್ಟ್ರ್ ವಾಟ್ರು. ಇನ್ನು ಬಣ್ಣದ ಬಗ್ಗೆ, ಬಣ್ಣ ತುಂಬ ಜನ ಒಂದು ಬರ್ಜರ್ ಕಂಪ್ನಿಯವ್ರು ಬಂದು ನಮಗೆ ಇಲ್ಲಿ ತೋರಿದ್ರು ಪೇಂಟು ಸ್ಯಾಂಪಲ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪೇಂಟ್ ತೋರಿದ್ರು. ಈ ವಿಡಿಯೋ ಹಾಕಿದಾಗ ಆಲ್ಮೋಸ್ಟ್ ಒಂದು 90% ಎಲ್ಲ ಏಸಿಯನ್ ಪೇಂಟನ್ನು ಮಾಡಿಸಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದು. ಈ ಕಡೆದು 4,000, ಆ ಕಡೆದು 2,000 ಅಂತಲೇನೋ ಇದನ್ನು ಈ ಥರ ಹೊಡೆದ್ಬಿಟ್ಟು ಟ್ರಯಲ್ಗೆ ಹೊಡೆದ್ಬಿಟ್ಟು ತೋರಿಸ್ಬಿಟ್ಟು ಹೋಗಿದ್ರು. ಕಮೆಂಟ್ಸು ಎಲ್ಲ ಏಸಿಯನ್ ಪೇಂಟು ಅಂತ ಬಂದಿತ್ತಲ್ಲ, ಆ ಉದ್ದೇಶಕ್ಕೋಸ್ಕರ ಏಸಿಯನ್ ಟ್ರೂ ಕೇರ್ ಏಸಿಯನ್ ಪೇಂಟು ಇದು. ವಾಲ್ ಪ್ರೈಮ್ ಅಂದರೆ ಔಟ್ಸೈಡ್ ಹೊಡೆಯುವಂಥದ್ದು. ಇದು ಔಟ್ಸೈಡ್ ಹೊಡೆಯುವಂಥದ್ದು. MRP ನೋಡಿ 4,640 ರೂಪಾಯಿ ಐತೆ. MRP ಬ್ಯಾಚ್ 1 2026 20 ಲೀಟ್ರು. ಇವು 3 ತರಿಸಿರೋದು. 3 ಸಾಕಾಗಲಿಲ್ಲ ಅಂದರೆ ಇನ್ನೊಂದು ತರಬೇಕು. ಇದು ಮಾಮೂಲಿ ಬಿರ್ಲಾ ಪಟ್ಟಿ ಅಂದರೆ ಮಾಮೂಲಿ ಇದೆ ಅಂತೆ. ಇದೇನು ತೊಂದರೆ ಇಲ್ವಂತೆ. ಇದು ಮೀಡಿಯಮ್ ಅಂತೆ. ಲೋ ಕ್ವಾಲಿಟಿನೂ ಅಲ್ಲ, ಹೈ ಕ್ವಾಲಿಟಿನೂ ಅಲ್ಲ, ಮೀಡಿಯಮ್ ಕ್ವಾಲಿಟಿ ಇದು ಅಂತ ಅಂದರು. ಪೇಂಟ್ ಮಾಡುವಂಥವ್ರು ಹೇಳಿದ್ದು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಾಗಲ್ವಲ್ಲ. ಎಷ್ಟು ಕೋಟು ಪಟ್ಟಿ ಮಾಡ್ತಾ ಇದೆಯಾ ಹೇಳು. ಎಷ್ಟು ಕೋಟು ಅಂತಂದರೆ, ಈಗ ಮಾಮೂಲಿ ಫಸ್ಟು ಔಟ್ಸೈಡು ಪ್ರೈಮರು ಮತ್ತು ಒಳಗಡೆ 1 ಕೋಟ ಪಟ್ಟಿ ಮಾಡ್ತಾರೆ. ಮಾಮೂಲಿ ಗೋಡೆ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿದ ನಂತರ ಆಮೇಲೆ ಮತ್ತೆ 2 ಕೋಟ್ ಪಟ್ಟಿ ಮಾಡ್ತಾರಂತೆ. 2 ಕೋಟು ಮತ್ತು ಔಟ್ಸೈಡು ಮತ್ತು ಇನ್ನೊಂದು ಸಲ ಬರುತ್ತೆ ಪೇಂಟು. ಇದು ಸೋಮ ಮಂಡ್ಯ ಗೂಳಿ ಎನ್ನುವಂಥವ್ರು ಮಾಡಿರುವಂಥ ಕಾಮೆಂಟು. ಪ್ರೈಮ್ ಆದಮೇಲೆ ಪುಟ್ಟಿ ಮಾಡಿಸಿ ಮತ್ತು ಪ್ರೈಮರ್ ಆದಮೇಲೆ ಬಣ್ಣ ಹಚ್ಚಬೇಕು. ಅದೇ ಪ್ರೈಮರ್ ಆದಮೇಲೆ ಮಾಮೂಲಿ ಬಣ್ಣ ಹಚ್ಕೊಂಡು ಸೆಕೆಂಡ್ ಟೈಮು ಮಾಡುವಂಥದ್ದು ಅದು. ಆಮೇಲೆ ಲಾಸ್ಟ್ ಫೈನಲಲ್ಲಿ ಮಾಡುವಂಥದ್ದು. ರಾಜ್ಕುಮಾರ್ ಅವರು ಮಾಡಿರೋದು. ಅಣ್ಣ ಪೇಂಟಿಂಗ್ ಚದರಕ್ಕೆ ಎಷ್ಟು? ಅಣ್ಣ ಪೇಂಟಿಂಗ್ ಚದರಕ್ಕೆ ಎಷ್ಟು? ಅರುಣ್ ಗೌಡ. ಚದರಕ್ಕೆ ಸರಿಯಾಗಿ ಇನ್ನೂ ಮಾತುಕತೆ ಆಗಿಲ್ಲ. ಮಾಮೂಲಿ ಅಂದರೆ ಇಲ್ಲಿ ನಮ್ಮ ಪಕ್ಕದ ಗ್ರಾಮಲ್ಲಿ ನಮ್ಮ ಸ್ನೇಹಿತರದ್ದು ಆಯಿತು. ಅದಾದಮೇಲೆ ನಂತರ ಇಲ್ಲಿ ನಮ್ಮ ಮನೆಗೆ ಬಂದಿರುವಂಥದ್ದು. 4,500 ಅಂತ ನಾನು ಹೇಳಿದ್ದೀನಿ, 4,800 ಅಂತ ಅವ್ರು ಹೇಳಿದ್ದಾರೆ. ನೋಡಮ್ಮ, ಫೈನಲ್ಲೇ ಕೊಡಬೇಕಾದ್ರೆ 4,500 4,800 ಅಂತ ಅಂದ್ಬಿಟ್ಟು ನೋಡಮ್ಮ. ವಾಟರ್ ಪ್ರೂಫ್ ರೆಡಿಮಿ ಆಲ್ಮೋಸ್ಟು ವಾಟರ್ ಪ್ರೂಫೇ. ಈಗ ಎಲ್ಲ ಪೇಂಟು ಪ್ರತಿಯೊಂದು ಬರುವಂಥದ್ದು ಎಲ್ಲ ವಾಟರ್ ಪ್ರೂಫೇ ಅಂತೆ. ರೇಟ್ ಎಷ್ಟು ಪೇಂಟ್ಗೆ ಮತ್ತು ಕೂಲಿಗೆ? ರೇಟ್ ಎಷ್ಟು? ಸೈಲೆಂಟ್ ಬಾಯ್ ಟೋಟಲು 17,000 ರೂಪಾಯಿ ಕೊಟ್ಟಿರೋದು. ಎಷ್ಟಕ್ಕೆ ಅಂತಂದರೆ ಇವು 15 ಮೂಟೆ ಪುಟ್ಟಿ, ಬಿರ್ಲಾ ಪುಟ್ಟಿ 15 ಮೂಟೆ, ಮತ್ತು ಇವು 3ಕ್ಕೆ 17,400 ಸಮಥಿಂಗ್ ಬಿಲ್ಲಾಗಿದ್ದು. 17,000 ರೂಪಾಯಿ ಸದ್ಯಕ್ಕೆ 17,000 ರೂಪಾಯಿ ಕೊಟ್ಟಿರುವಂಥದ್ದು. ನಾವು ಮನೆಗೆ ಸೇಮ್ ಪೇಂಟ್ ಮಾಡಿರೋದು ರಂಜಿತಾ.
ಹಾಂ ಹೌದಾ, ಅಂದರೆ ಆಲ್ಮೋಸ್ಟ್ ಎಲ್ಲ ಇದೆ ಸೇಮು ಇವೇನೇ. ಪ್ರತಿಯೊಂದು ದೊಡ್ಡ ದೊಡ್ಡ ಮನೆಗೂ ಮಾಮೂಲಿ ಔಟ್ಸೈಡು ಇದೆ ಹೊಡಿಸೋದು, ಆಮೇಲೆ ಸ್ವಲ್ಪ ಕಾಸ್ಟ್ಲಿದು ಹೊಡಿಸ್ತಾರೆ ಅಂತಾರೆ. ನಮ್ಮದಕ್ಕೂ ಇದೆ ಹೊಡಿಸಿರುವಂಥದ್ದು. ಥ್ಯಾಂಕ್ ಯು. ಫುಲ್ ಪೇಂಟ್ ಮಾಡ್ಸೋಕ್ಕೆ ಎಷ್ಟು ಕೊಟ್ಟಿದ್ದೀಯಾ ಕೆಂಪಣ್ಣ? ಫುಲ್ ಪೇಂಟ್ ಮಾಡ್ಸೋಕ್ಕೇನು ಏನು ಅಮೌಂಟು ಕೊಟ್ಟಿಲ್ಲ, ಏನು ಫೈನಲ್ ಮಾತುಕತೆಯೂ ಕೂಡ ಏನು ಆಡಿಲ್ಲ ಸದ್ಯಕ್ಕೆ. ಈಗ ಪೇಂಟಿಂಗ್ ಮಾಡ್ತಾ ಅವರೇ, ಅವ್ರು ಕೇಳಿದಾಗ ಕೊಡುವಂಥದ್ದು, ಕೇಳಿದಾಗ ಎಷ್ಟು ಕೇಳ್ತಾರೋ ಅಷ್ಟು ಕೊಡುವಂಥದ್ದು. ಇದು ನೋಡಿ, ಇದು ಬಣ್ಣ ಹಚ್ಚಿದ ಮೇಲೆ ತುಂಬ ಚೆನ್ನಾಗಿ ಕಾಣ್ತದೆ. ಇದು ಒಟ್ಟಿನಲ್ಲಿ ಟಿ ವಿ ಶೋಕೇಸು ಬಣ್ಣ ಹಚ್ಚಿದ ಮೇಲೆ ತುಂಬ ಚೆನ್ನಾಗಿ ಕಾಣ್ತದೆ ಅನ್ಕೋತೀನಿ. ದಿ ಬೆಸ್ಟ್ ಪೇಂಟ್ ನಿಪಾನ್ ಪೇಂಟ್ಸ್. ಒಬ್ಬೊಬ್ಬರು ಒಂದೊಂದು ಥರ ಸಜೆಸ್ಟ್ ಮಾಡ್ತಾರೆ, ಅಂದರೆ ಅವ್ರವ್ರ ಅನಿಸಿಕೆ, ಅವ್ರವ್ರು ಯಾವ್ಯಾವ್ದು ಚಾಯ್ಸ್ ಮಾಡ್ಕೊಂಡಿರ್ತಾರೆ. ಕೆಲವರು ಬರ್ಜರು, ಇನ್ನು ಕೆಲವರು ನಿಪಾನು, ಮತ್ತು ಹಿಂಗೆ ಏಸಿಯನ್ ಪೇಂಟು, ಅದು ಅವ್ರವ್ರ ಚಾಯ್ಸು. ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ತಾರೆ, ಏನು ತಪ್ಪೇನಿಲ್ಲ, ಅದು ಅವರ ಆಯ್ಕೆ. ಲೇಬರ್ ಪ್ರೈಸು, ಅದೇ ಲೇಬರ್ ಪ್ರೈಸ್ ಇನ್ನೂ ಹೇಳಿಲ್ಲ, ಖಂಡಿತ ಅವೆಲ್ಲನೇ ತಿಳಿಸ್ತೀನಿ. ಬಿರ್ಲಾ ಪಟ್ಟಿ ಸೂಪರ್ ಅಂತ ಮಾಡೋರೆ. ಥ್ಯಾಂಕ್ ಯು. ಪೇಂಟಿಂಗ್ ಮಾಡೋಕ್ಕೆ ಎಷ್ಟು ಬಿಲ್ಡಿಂಗ್ಗೆ ಅಂದರೆ ನಾವು ಇದ್ರ ಲೆಕ್ಕ ಮಾತಾಡಿಲ್ವಲ್ಲ, ಪೂರ್ತಿ ಅದೇನು ಅಂತ ಹೇಳ್ತಾರೆ, ಲಂಸಮ್ಮು ಏನು ಮಾತಾಡಿಲ್ಲ, ಇದು ಚದರ ಲೆಕ್ಕನೇ ಮಾಡ್ತಾ ಇರೋದು. ಹತ್ತತ್ರ ಬೀಳುತ್ತೆ, ಅದು ಫೈನಲಾಗಿ ತಿಳಿಸ್ತೀನಿ. ಇನ್ನೂ ಎಷ್ಟು ದಿನ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ನಾಗರಾಜು ಗುಂಡ, ನಾವು ಪೇಂಟಿಂಗ್ ಕೆಲಸ ಮಾಡ್ತೀವಿ ಕೆಂಪಣ್ಣ, ಜೈ. ಏಸಿಯನ್ ಪೇಂಟಿಂಗ್ ಬೆಂಕಿ, ಏಸಿಯನ್ ಪೇಂಟಿಂಗ್ ಅಂತ ಮಾಡೋರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಈ ಥರ ಏನು ಅಂದರೆ, ಈ ಥರ ಲಾಕ್ಸ್ ಮಾಡೋ ಉದ್ದೇಶ, ಅಟ್ಲೀಸ್ಟು ಒಂದು ಮೂಟೆ ಸಿಮೆಂಟ್ ಆದರೂ ಬರಲ್ವಾ, ಒಂದು ಮೂಟೆ ಸಿಮೆಂಟ್ ಆದರೂ ಬರಲಿ. ಯಾರು ಕೊಡ್ತಾರೆ ಇವತ್ತು? 10 ರೂಪಾಯಿ. ಈಗ ಯಾವ್ದಾರ ಒಂದು ಅಂಗಡಿಗೆ ಹೋಗ್ಬಿಟ್ಟು ನಾವು ಒಂದು ಕಡ್ಡಿಪಟ್ಟಣ ಕೇಳೋರು 2 ರೂಪಾಯಿ ಕೊಡಲೇಬೇಕು, 1 ರೂಪಾಯಿ ಇತ್ತು 2 ರೂಪಾಯಿ ಕೊಡಬೇಕು. ಅಂಥದ್ರಲ್ಲಿ ಈಗ $1 $2 ಇಲ್ಲ ಒಂದು ಮೂಟೆ ಸಿಮೆಂಟ್ಗೆ ಕಾಸು ಬಂದರೆ ಎಷ್ಟೋ ಉಪಯೋಗ ಆಯ್ತದೆ. ಏಕೆಂತಂದರೆ ನಾವು ಯಾರ್ದೋ ವೀಡಿಯೋ ಬಳಸ್ಕೊಂಡೆಲ್ಲ ವೀಡಿಯೋ ಮಾಡಿ 4 ಆಣೆ ಸಂಪಾದನೆ ಮಾಡಲ್ಲ. ವೈಯಕ್ತಿಕವಾಗಿ ಸ್ವಂತ ನಮ್ಮದು ಏನೈತೆ ಅಷ್ಟೇ, ನಮ್ಮದು ಮಾತ್ರ ನೋಡ್ಕೊತೀವಿ. ನಾವು ಇನ್ನೊಬ್ರದ್ದೆಲ್ಲನೇ ತೊಳೆಯೋಕೆ ಹೋಗಲ್ಲ, ನಮ್ಮದು ನಾವು ನೋಡ್ಕೊತೀವಿ. ಏಕೆಂತಂದರೆ ಅವರು ಕಡವಾಗಿರೋರು ನಮ್ಮದು ಕೈ ಎಟ್ಕಿಸ್ಕೊಂಡೆಲ್ಲ ತೊಳೆದ್ರು. ಬೇಕಾದಷ್ಟು ಒಂದು 90% ಎಲ್ಲ ಕೈ ಎಟಗದೇ ಇದ್ದರೂ ನಮ್ಮದಕ್ಕೆ ತೊಳೆದ್ರು, ನಮ್ಮದು ಚೆನ್ನಾಗಿ ತೊಳೆದ್ರು, ನೀಟಾಗಿ ತೊಳೆದ್ರು. ಏನು ಎತ್ತ ಅಂತ ಏನು ತಿಳ್ಕೊಳ್ದೆ ತೊಳೆದ್ರು. ನಾನು ಯಾರಿಗೆ ಹೇಳ್ತಾವನಿ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಇನ್ನೂ ಐತೆ, ಇದು ಬರೀ ಸ್ಯಾಂಪಲ್ಲು, ಇನ್ನೂ ಐತೆ ಮುಂದಕ್ಕೆ. ಎಷ್ಟು ವರ್ಷದಿಂದ ಪೇಂಟ್ ಮಾಡ್ತಾರೆ? 15 ವರ್ಷ. ಸಿಟಿಲ ಹಳ್ಳಿ ಕಡೆನ ಮಾಡ್ತಿರೋದು? ಸಿಟಿ ಜಾಸ್ತಿ. ಹಳ್ಳಿ ಕಡೆ ಇದೆ ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮು ಇವರು ಅರವಿಂದ್ ಅಂತ ಅಂದ್ಬಿಟ್ಟು ಹಳ್ಳಿ ಕಡೆ ಫಸ್ಟ್ ಟೈಮು ಪೇಂಟಿಂಗ್ ಮಾಡ್ತಾ ಇರೋದು. ಸಿಟಿಲಂತ ಇವರು ವರ್ಕ್ ಮಾಡೋದು 15 ವರ್ಷದಿಂದ. ಬಟ್ ಇಲ್ಲಿ ಒಂದು ಮನೆ ಮಾಡಿದ್ರು ನಮ್ಮ ಸ್ನೇಹಿತರು ಸ್ವಾಮಿಣ ಅಂತ ಅಂದ್ಬಿಟ್ಟು, ಅವ್ರ ಮನೆ ತುಂಬ ಅದ್ಭುತವಾಗಿ ನೀಟಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದು ಈ ಟೀಮ್ನ. ಈಗ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಒಂದು ವಾರದಲ್ಲೆಲ್ಲ ಒಂದು ಕೋಟ ಮುಗಿಸ್ತಾರಂತೆ. ಔಟ್ಸೈಡು ಇನ್ನೂ ಎಲ್ಲ ಒಂದು ವಾರದಲ್ಲಿ ಮುಗಿಸ್ತಾರೆ. ಆಮೇಲೆ ಮಾಮೂಲಿ ಇವೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಇವೆಲ್ಲನೇ ಫುಲ್ಲು ಇವೆಲ್ಲನೇ ಕ್ಲೀನ್ ಮಾಡುವಂಥದ್ದು, ಇದು ಈ ಕಬ್ಬಣ ಇದು ಎಲ್ಲನೇ ಇನ್ನೂ ಟೈಮ್ ತಗೋತದೆ. ಅಷ್ಟರ ಮಧ್ಯದಲ್ಲಿ ಇದು ಟೈಲ್ಸ್ ಕೆಲಸ ಅವರೇ ಬಂದು ಆಲೇ ನೋಡ್ಕೊಂಡು ಹೋಗಿದ್ದಾರೆ. ಅವರು ಯಾರು ಏನು ಎತ್ತ ಅಂತ ಎಲ್ಲ ತಿಳಿಸ್ತೀನಿ. ಅದ್ರ ಬಗ್ಗೆ ಟೈಲ್ಸ್ ಎಲ್ಲನೇ ಕೆಲಸ ಮುಗಿಸ್ಬೇಕು. ಟೈಲ್ಸು ಎಲೆಕ್ಟ್ರಿಕ್ಕು ಮುಗಿಸಾದ್ಮೇಲೆ ಮತ್ತೆ ಇನ್ನು ಸೆಕೆಂಡು ಥರ್ಡು ಇನ್ನೂ 2 ಕೋಟ ಆಮೇಲೆ ಶುರು ಮಾಡ್ತಾರಂತೆ ವರ್ಕು. ಮಾಡ್ತಾವ್ರೆ ನೋಡಿ, ತೋರ್ತೀನಿ. ಬಟ್ ನಮಗೆ ಜೀರೋ ನಾಲೆಡ್ಜು. ಪ್ರತಿ ಹೊಸ್ದಾಗಿ ಮನೆ ಮಾಡುವ ಪ್ರತಿಯೊಬ್ಬರಿಗೂ ಏನೋ ಅಂಥ ಐಡಿಯಾಗಳಿರಲ್ಲ, ಹೆಂಗೆ ಏನು ಅಂತ. ಪೇಂಟರ್ಸ್ ಚೆನ್ನಾಗಿ ಗೊತ್ತಿರುತ್ತೆ, ಯಾವ ಥರ ಮಾಡ್ತಾವ್ರೆ, ಏನು ಬಿಡ್ತಾವ್ರೆ, ಹೆಂಗೆ ಬತ್ತೈತೆ, ಸೈನಿಂಗ್ ಹೆಂಗೆ ಬತ್ತೈತೆ, ಏನು ಕೆಲಸ ಚೆನ್ನಾಗಿ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾಯಿಲ್ವ, ಹೆಂಗೆ ಏನು ಅಂತ ಮಾಮೂಲಿ ಪೇಂಟ್ ಮಾಡೋರು ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರು ಪೇಂಟ್ ಮಾಡುವಂಥ ಸ್ನೇಹಿತರು ಈ ವಿಡಿಯೋಸ್ ಏನಾದರೂ ನೋಡಿದ್ರೆ ಹೆಂಗೆ ಏನು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಮೇಲ್ಗಡೆ ಕೊಟ್ಟು ಅವ್ರು ಮಾಡ್ಕೊಬರೋದು, ಇವರು ಎಟ್ಕ ತನಕ ಇವಣ್ಣರು ಮಾಡ್ಕೊಬರೋದು. ಈ ಥರ ಕ್ಲೀನ್ ಮಾಡ್ಕೊತಾರೆ ಮತ್ತು ಇಷ್ಟೇ ನೋಡಿ.
ಈ ಥರ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲ್ಗಡೆ ಪೇಂಟ್ ಬರ್ಕೊಬರ್ತಾರೆ. ಬೇರೆಯವರು ನೀವು ಪೇಂಟ್ ಮಾಡೋರು ಯಾರಾದರೂ ಸ್ನೇಹಿತರು ನೀವು ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕೆ ಅಂದರೆ ಬೇರೆಯವ್ರಿಗೂ ಅದು ಗೊತ್ತಾಗುತ್ತೆ. ಕಾಮೆಂಟ್ ಮುಖಾಂತರ ತಿಳಿಸಿದಾಗ ಬೇರೆ ಸ್ನೇಹಿತರಿಗೆ ಬೇರೆಯವರು ಮನೆ ಮಾಡಿಸ್ತಾ ಇರೋರಿಗೆ ಹೆಂಗೆ ಏನು ಅಂತ ಅದು ಅರ್ಥ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಇದು ಫಸ್ಟ್ ರೌಂಡು 17,000 ರೂಪಾಯಿ ಬಣ್ಣ ತಂದಿರೋವಂಥದ್ದು ಫಸ್ಟ್ ರೌಂಡ್ಗೆ. ಇನ್ನು ಸೆಕೆಂಡ್ ರೌಂಡು, ಇನ್ನು ಮೂರನೇ ರೌಂಡು ಎಷ್ಟು ತಗೊಳುತ್ತಾ ಗೊತ್ತಿಲ್ಲ. ಕೆಂಪಣ್ಣ, ನಿಮ್ಮ ಮನೆಯ ಎಲೆಕ್ಟ್ರಿಕ್ ಪಾಯಿಂಟ್ ಪ್ಲಂಬಿಂಗ್ ಫಿಟ್ಟಿಂಗ್ ತೋರಿಸಿ, ನಿಮ್ಮ ಮನೆಯ ಟೂರ್ ಕೂಡ ಅಂತ ಕಮೆಂಟ್ ಮಾಡಿದ್ದಾರೆ. ತೋರಿಸ್ತೀನಿ. ಅಂದರೆ ಅವ್ರದ್ದೇ ಆದ ಒಂದು ಐಡಿಯಾದಲ್ಲಿ ಬಿಟ್ಟಿರೋದು, ನಮಗೇನು ಅದು ಜೀರೋ ನಾಲೆಡ್ಜು ಮಾಮೂಲಿ ಹೇಳ್ತಾ ಇರುವಂಗೆ. ಇದು ಕಿಚನಲ್ಲಿ ಇಲ್ಲೊಂದು ಹೋಗ್ಬಿಟ್ಟವ್ರೆ ಎಲೆಕ್ಟ್ರಿಕ್ ಪಾಯಿಂಟು, ಮತ್ತು ಇಲ್ಲೊಂದು ಇದು ಪಿಡಿಸ್ ಬರುವಂಥ ಪಾಯಿಂಟು. ಅದು ಬಿಟ್ಟರೆ ಇಲ್ಲೊಂದು ಮಡಗಿದ್ದಾರೆ. ಮೋಸ್ಟ್ಲಿ ಇದು ಫಿಲ್ಟ್ರ್ ವಾಟ್ರದ್ದು ಏನೋ ಗೊತ್ತಿಲ್ಲ, ಫಿಲ್ಟ್ರ್ ವಾಟ್ರ್ ಅನ್ಕೋತೀನಿ. ಇದು ಹ್ಯಾಂಡ್ ವಾಶ್ಗೆ ಇಲ್ಲಿ 2 ತೊಗೊಬಿಟ್ಟಿದ್ದಾರೆ. ಅದು ಬಿಟ್ಟರೆ ಮಾಮೂಲಿ ಇದು ಅಲ್ಲಿ ವಾಷಿಂಗ್ ಇದು ಕೈ ತೊಳ್ಕೊಳ್ಳೋದು ಹ್ಯಾಂಡ್ ವಾಶ್ ಆ ಮೂಲೆಯಲ್ಲಿ ಬರುವಂಥದ್ದು. ಅದು ಬಿಟ್ಟರೆ ಇಲ್ಲೊಂದು ಪ್ಲಗ್ ಬಿಟ್ಟವ್ರೆ. ಇಲ್ಲಿ ಪಿಡಿಸ್ ಬರ್ತದೆ, ಇಲ್ಲಿ ಪಿಡ್ಜು. ಅದಾದಮೇಲೆ ಇದು ಹಾಸಿಗೆ, ಇದು ದೊಡ್ಡ ರೂಮು. ಈ ಕಡೆ ತಲೆ ಹಾಕುವಂಥದ್ದು ಸೂರ್ಯ ಉಡೋ ಕಡೆ, ಇತ್ತಗೆ ಸೂರ್ಯ ಮುಳುಗೋ ಕಡೆ ಕಾಲು ಹಾಕುವಂಥದ್ದು. ಇಲ್ಲಿ ಬಿಟ್ಟವ್ರೆ ಒಂದು ಇದು ಎಲೆಕ್ಟ್ರಿಕ್ಕು, ಮತ್ತು ಇಲ್ಲೊಂದು ಎಲೆಕ್ಟ್ರಿಕ್ಕು ಈ ದೊಡ್ಡ ರೂಮ್ಗೆ. ಮತ್ತು ಹಾಲಲ್ಲಿ ಅಲ್ಲೊಂದು ಲೈಟಿಂಗ್ಸು, ಮಾಮೂಲಿ ಲೈಟಿಂಗ್ಸ್ ಪಾಯಿಂಟ್ಗಳು ಇಲ್ಲೆಲ್ಲ ಬಿಟ್ಟವ್ರೆ. ಇಲ್ಲೆಲ್ಲ ಲೈಟಿಂಗ್ ಪಾಯಿಂಟ್ಸ್ಗಳು ಇಲ್ಲಿ ಕಾಣ್ತಾ ಇರುವಂಥವು. ಆಮೇಲೆ ಇಲ್ಲೊಂದು ಬಿಟ್ಟವ್ರೆ. ಆಮೇಲೆ ಇಲ್ಲೊಂದು TV ಶೋಕೇಸ್ಗೆ ಬರುವಂಥದ್ದು. ಇದು TV ಇವೆಲ್ಲ ಲೈಟು, ಏನು ಲೈಟು ಇಲ್ಲಿ 3, 5, 6, 7, 8, 10 ಒಂದು 12, 13 ಲೈಟಿಂಗ್ಸ್ ಬಿಟ್ಟವ್ರೆ ಇದಕ್ಕೆ ಇಷ್ಟು ಅಗಲಿಕೆಯ. ಅದಕ್ಕೆ ಈ ಪಾಯಿಂಟ್ಗಳು. ಮಾಮೂಲಿ ಇಲ್ಲೊಂದು ಐತೆ, ಮತ್ತು ಇಲ್ಲೊಂದು ಐತೆ. ಇಲ್ಲಿ ಕುತ್ಕೊಳ್ಳೋದು ಸೋಫಾ ಸೆಟ್ ಏನೋ ಬರುತ್ತೆ, ಸೋಫಾ ಸೆಟ್ಟು ಹಾಲು. ಮತ್ತು ಇಲ್ಲೊಂದು ಬಿಟ್ಟವ್ರೆ, ಅಲ್ಲೊಂದು ಬಿಟ್ಟವ್ರೆ. ಇಲ್ಲೆಲ್ಲ ಹಿಂಗೆ ತುಂಬ ಬಿಟ್ಟವ್ರೆ, ಎಲ್ಲ ಕಡೆನೂ ತುಂಬ ಬಿಟ್ಟವ್ರೆ. ನೋಡೋಣ, ಅವೆಲ್ಲ ಫಿನಿಶಿಂಗ್ ಆದ ಮೂಮೆಂಟಲ್ಲಿ ಚೆನ್ನಾಗಿ ಕಾಣುತ್ತೇನೋ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿ ಬಾತ್ರೂಮ್ ಗುಂಡಿ ತೆಗಿಯೋಕ್ಕೆ ಆಲೆ ಸುಮಾರು ಒಂದು 10 ದಿನದಿಂದಲೂ ಫೋನ್ ಮಾಡ್ತಾವನಿ. JCB ಬರ್ತಾಯಿಲ್ಲ. ಇಲ್ಲಿ ಗುಂಡಿ ತೆಗಿಸ್ಬೇಕು. ಇವೆಲ್ಲ ಮಳೆ ಬಿಡುವಂಥ ಕೆಲಸ ಇನ್ನೂ ತುಂಬ ಇವೆ. ಇಲ್ಲಿ ಹೊರಗಡೆ ಬಟ್ಟೆ ವಾಶ್ ಮಾಡುವಂಥದ್ದು, ಇಲ್ಲಿ ಕಲ್ಲು ಹಾಕ್ಸಿರೋದು ಬಟ್ಟೆ ವಾಶ್ ಮಾಡುವಂಥದ್ದು. ಇಲ್ಲಿ ವಾಟ್ರ್ ಪಾಯಿಂಟು ಇಲ್ಲಿ 2 ಬಿಟ್ಟವ್ರೆ. ಥ್ಯಾಂಕ್ ಯು.